ಅಣುಭಾಭಾವ ಇತ್ಯತೋಪಿ ಶಬ್ದ ಈ ರೀತಿ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ಈ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಸೂತ್ರದ ಬೆಳಕಿನಲ್ಲಿ ವಿವರಿಸ್ತಾ ಇದ್ದಾರೆ. ಭಗವಂತ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದದಿಂದಲೂ ವಾಚ್ಯ ಅನ್ನೋದು ಹೇಗೆ ತಿಳಿದು ಬರ್ತದೆ ಅಂದರೆ ಶಬ್ದ ಇರತೋನಂತ ಗುಣ ಅಂತ ಹಿಂದೆ ಬಂದಿದೆ. ಪ್ರಮಾಣಗಳಿರೋದ್ರಿಂದ ಆ ಥರ ತಿಳಿದು ಬರ್ತದೆ. ಅಥ ಏಷಃ ಆತ್ಮ ಪ್ರಕೃತಿ ಮನುಪ್ರವಿಶ್ಯ ಆತ್ಮಾನಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿ ಅಂತ ಹೀಗಿದು ಆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿದೆ. ಬ್ರಹ್ಮಸೂತ್ರದಲ್ಲೇ ಹಾಗೊಂದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆ ಥರ ಒಂದು ವಾಕ್ಯವನ್ನು ವೇದವಾಕ್ಯವನ್ನು ಆಚಾರ್ಯರು ತೋರಿಸಿದ್ದಾರೆ. ಅವನು ಈ ಪರಮಾತ್ಮ ಪ್ರಕೃತಿ ಮನುಪ್ರವಿಶ್ಯ ಪ್ರಕೃತಿಯ ಒಳಗೆ ಪ್ರವೇಶ ಮಾಡಿ ಆತ್ಮಾನಂ ಬಹುಧಾ ಚಕಾರ ಅನೇಕ ರೂಪಗಳನ್ನು ತಾನು ತಾಳಿದ. ತಸ್ಮಾತ್ ಪ್ರಕೃತಿ ತ್ಯಾಚಕ್ಷತೆ ಆದ್ರಿಂದ ಅವನನ್ನು ಪ್ರಕೃತಿ ಎಂಬುದಾಗಿ ಹೇಳ್ತಾರೆ ಅಂತ ಬಾಲ್ಯವೇ ಶ್ರುತಿ ಇದೆ. ಈ ತತ್ಸೃಷ್ಟ ತದೇವ ಅನುಪ್ರಾವಿಶತ ಅಂತಿದೆಯಲ್ಲ, ಆ ಜಗತ್ತಿನೆಲ್ಲ ಅವನು ಸೃಷ್ಟಿಸಿದ ಮತ್ತು ಅದರೊಳಗೆ ಪ್ರವೇಶ ಮಾಡಿದ ಅಂತ. ಆ ಥರ ಈ ಜಗತ್ತನ್ನೆಲ್ಲ ಸೃಷ್ಟಿಸಿ ಅದರೊಳಗೆ ಅನೇಕ ರೂಪಗಳಿಂದ ಇವನೇ ಪ್ರವೇಶ ಮಾಡಿದ. ಪ್ರಕೃತವು ಅನುಪ್ರವಿಶ್ಯ ಅದರೊಳಗೆ ಪ್ರವೇಶ ಮಾಡಿ ತಾಂ ಪರಿಣಾಮ್ಯ ಅದನ್ನು ಪರಿಣಾಮಗೊಳ್ಳುವಂತೆ ಮಾಡಿ, ನಿಜಂತವಾದ ಪ್ರಯೋಗ ಅದು ರೂಪಾಂತರ ಹೊಂದುವಂತೆ ಮಾಡಿ ಆ ಪರಿಣಿತ ವಸ್ತುಗಳಲ್ಲಿ ಒಳಗೆ ತಾನು ಅನೇಕ ರೂಪಗಳಿಂದ ಇದ್ದು ಅವುಗಳನ್ನು ನಿಯಾಮ ಮಾಡ್ತಾನೆ. ಪರಿಣಾಮ್ಯ ತತ್ ಪರಿಣಾಮ ನಿಯಾಮಕತೆಯ ತತ್ರ ಸ್ಥಿತ್ವ ಆತ್ಮನಃ ಬಹುಧಾ ಕರಣಾತ್ ಈ ಥರ ಬಂದಿರೋದ್ರಿಂದ ಬಹುಧಾ ಚಕಾರ. ಅಂದರೆ ಬಹುಧಾ ಅನೇಕ ರೂಪಗಳಿಂದ, ಮತ್ತೆ ಕೃತಿ ಅಂದರೆ ಮಾಡುವವನು. ಹೀಗೆ ಪ್ರಕೃತಿ ಅಂತ ಅದರ ಹೆಸರು. ಅವಿಕಾರೋಪಿ ಪರಮಃ ಪ್ರಕೃತಿಂಚ ವಿಕಾರಿಣೀಂ ಅನುಪ್ರವಿಶ್ಯ ಗೋವಿಂದ ಪ್ರಕೃತಿಶ್ಚ ಇತ್ಯಭಿಧೀಯತೆ ಅಂತ ನಾರದ ಪುರಾಣದ ಒಂದು ಮಾತಿದೆ. ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಲ್ಲಿ ವಸ್ತುತಃ ಭಗವಂತ ಇವನು ಅವಿಕಾರ, ಇವನು ಪರಮಪುರುಷ. ಪರಮಪುರುಷನಾದ ಈ ಭಗವಂತ ಇವನು ವಿಕಾರರಹಿತ. ಆದರೆ ವಿಕಾರಿಣಿ ಆದಂತಹ ಪ್ರಕೃತಿಯನ್ನ ಅವನು ಪ್ರವೇಶಿಸ್ತಾನೆ. ಪ್ರವೇಶ ಮಾಡಿ ಅವನಿಗೇನೆ ಪ್ರಕೃತಿ ಅಂತನೂ ಹೆಸರು ಬರ್ತದೆ. ಯಾಕೆಂದ್ರೆ ಎಲ್ಲಿ ಯಾವ್ಯಾವ ರೂಪದಿಂದ ಭಗವಂತ ಇರ್ತಾನಲ್ಲ ಆಯಾ ವಸ್ತುವಿಗೆ ತನ್ನ ಹೆಸರನ್ನೇ ಅವನು ಕೊಟ್ಟಿರ್ತಾನೆ. ಘಟದಲ್ಲಿ ಅವನಿದ್ದಾನೆ, ಆದ್ರಿಂದ ಘಟಕ್ಕೆ ಘಟ ಅಂತ ಹೆಸರು ಬಂದಿರೋದು ಅಂತ ಹೀಗಾದರ ಅರ್ಥ. ಇಲ್ಲಿ ಗೋವಿಂದ ಅಂತ ಶಬ್ದ ಇದೆಯಲ್ಲ, ಆ ಗೋವಿಂದ ಅನ್ನೋ ಶಬ್ದವೂ ಕೂಡ ಗಾಮ್ ವಿಂದತಿ ಇತಿ ಗೋವಿಂದ. ಗಾಮ್ ಅಂದ್ರೆ ಈ ಭೂಮಿಯನ್ನ, ಭೂ ಅಂದ್ರೆ ಲಕ್ಷ್ಮೀದೇವಿ ಅಂತ ಕೂಡ ಅದಕ್ಕೆ ಅರ್ಥ ಆಗ್ಬೋದು. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಪ್ರಕೃತಿ ಅಂತ ಹೀಗರ್ಥ. ಅಂತಹ ಪ್ರಕೃತಿಯನ್ನ ಇವನು ಪ್ರವೇಶ ಮಾಡ್ತಾನೆ ಅಂತ ಅರ್ಥ. ಗೋ ಅನ್ನೋ ಶಬ್ದಕ್ಕೆ ನೇರವಾಗಿ ಪ್ರಕೃತಿ ಅಂತ ಅರ್ಥ ನಾವು ಕಾಣದೇ ಇರಬಹುದು. ಆದ್ರೆ ಗೋ ಅನ್ನೋ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳನ್ನ ಪರಿಶೀಲನೆ ಮಾಡಿದರೆ ಅದರಲ್ಲಿ ಈ ಗೋ ಅಂತ ಅನ್ನೋದು, ಈ ಪ್ರಕೃತಿ ಅಂತ ಅನ್ನೋದು ಕೂಡ ಒಂದು ಸೇರಬಹುದು. ಯಾಕಂದ್ರೆ ಗೋ ಅಂದ್ರೆ ಪೃಥ್ವಿ ಅಂತ ಈಗ ಅರ್ಥ ಹೇಳಿದ್ದಾರೆ. ಆದ್ರಿಂದ ಗೋ ಅಂದ್ರೆ ಪ್ರಕೃತಿ ಅಂತ ಕೂಡ ತಿಳ್ಕೊಳ್ಬಹುದು. ಆದ್ರಿಂದಾಗಿ ಗಾಮ್ ಪ್ರಕೃತಿಯನ್ನು ವಿಂದತೆ ಹೊಂದುತ್ತಾನೆ, ಆದ್ರಿಂದ ಅವನನ್ನ ಗೋವಿಂದ ಅಂತ ಈ ಶಬ್ದದಿಂದ ಹೇಳಬಹುದು. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಭಗವಂತನಿಗೆ ಗೋವಿಂದ ಅನ್ನೋ ಶಬ್ದ ಅವನು ಪ್ರಕೃತಿಯನ್ನು ಹೊಂದುತ್ತಾನೆ ಅನ್ನೋ ಅರ್ಥವನ್ನು ತಿಳಿಸ್ತದೆ. ಇದು ನಾರದ ಪುರಾಣದಲ್ಲಿ ಬಂದಿರುವಂಥ ಒಂದು ಮಾತು. ಹೀಗೆಲ್ಲ ಬಂದಿರೋದ್ರಿಂದ ತಸ್ಮಾತ್ ಪ್ರಕೃತಿ ಅಂತ ಅವನನ್ನು ಕರೀತಾರೆ. ಪ್ರಕೃತಿ ಶಬ್ದ ಪ್ರವೃತ್ತಿ ನಿಮಿತ್ತ ಭೂತ ಪ್ರಕೃಷ್ಟ ಕೃತಿಮತ್ವ ಆವೇದಕೈ. ಪ್ರಕೃತಿ ಅನ್ನೋ ಶಬ್ದಕ್ಕೆ ನಿಮಿತ್ತವಾದ ಯಾವುದು? ಪ್ರಕೃಷ್ಟವಾದ ಕೃತಿ, ಶ್ರೇಷ್ಠವಾದ ಕೆಲಸ. ಆ ಶ್ರೇಷ್ಠವಾದ ಕೆಲಸವನ್ನು ಭಗವಂತ ಮಾಡ್ತಾನೆ ಅಂತ ಈ
ವೇದವಾಕ್ಯಗಳು ತಿಳಿಸ್ತಾ ಇವೆ. ವೇದವಾಕ್ಯಗಳು, ಪುರಾಣ ವಾಕ್ಯಗಳು. ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ, ಅವನೇ ಎಲ್ಲ ಭೂತಗಳಿಗೂ ಕೂಡ ಯೋನಿಯಾಗಿದ್ದಾನೆ, ಕಾರಣನಾಗಿದ್ದಾನೆ ಅಂತ ಅವನನ್ನ ವರ್ಣನೆ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ವರ್ಣನೆ ಮಾಡಿದ್ದಾರೆ. ಮುಂಡಕೋಪನಿಷತ್ತಿನ ಮಾತಿದು ಯೋನಿಶ್ಚ ಹೀಗೀಯತೆ ಅಂತ ಮುಂದೆ ಸೂತ್ರ ಇದೆ. ನಾವೀಗ ನೋಡ್ತಿರುವುದೆಲ್ಲ ಪ್ರಕೃತಿ ಅಧಿಕರಣದ ಬೇರೆ ಬೇರೆ ಸೂತ್ರಗಳು. ಆತ್ಮಕೃತೆ ಪರಿಣಾಮಾತ್ ಅಂತ 1ನೇ ಅಧ್ಯಾಯದ 4ನೇ ಪಾದದ 26ನೇ ಸೂತ್ರ. ಆ 26ನೇ ಸೂತ್ರದಲ್ಲಿ ಈ ಪ್ರಕೃತಿ ಮನುಪ್ರವಿಶ್ಯ ಅನ್ನುವಂಥ ಮಾತು ಬಂದಿರೋದು. 26 ಅಲ್ಲ 27. 27ನೇ ಸೂತ್ರದಲ್ಲಿ ಅವನೇ ಪ್ರಕೃತಿಯನ್ನು ಪ್ರವೇಶ ಮಾಡಿ ತನ್ನ ಅನೇಕ ರೂಪಗಳನ್ನು ತಾಳಿದ ಅಂತ ಬಂದಿರೋದು. ಮುಂದೆ 28ನೇ ಸೂತ್ರದಲ್ಲಿ ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ, ಎಲ್ಲ ಭೂತಗಳಿಗೂ ಕೂಡ ಅವನು ಕಾರಣನಾಗಿದ್ದಾನೆ, ಮೂಲ ಆಗಿದ್ದಾನೆ ಅಂತ ಅವನ ಬಗ್ಗೆ ವರ್ಣನೆ ಬಂದಿದೆ. ಮತ್ತೆ ಸೂತಿರವ್ಯವಧಾನೇನ ಅಂತ ಇನ್ನೊಂದು ವಾಕ್ಯನೂ ಕೂಡ ಅಲ್ಲೇ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿದೆ. ಈ ಅವ್ಯವಧಾನೇನ ಸೂತಿತ್ವ ಅಂತ ಅನ್ನೋದಿದೆಯಲ್ಲ, ಇದು ಸ್ತ್ರೀಯ ಲಕ್ಷಣ. ಇದು ಅದನ್ನ ವ್ಯವಧಾನೇನ ಸೂತಿಸ್ತು ಪುಂಸ್ತ್ವಂ ವಿದ್ವದ್ಭಿರೀಯತೆ ಸೂತಿರವ್ಯವಧಾನೇನ ಪ್ರಕೃತಿತ್ವಂ ಇತಿ ಸ್ಥಿತಿ ಉಭಯಾತ್ಮಕ ಸೂತಿತ್ವಾತ್ ವಾಸುದೇವ ಪರಃ ಪುಮಾನ್ ಪ್ರಕೃತಿ ಪುರುಷಶ್ಚೇತಿ ಶಬ್ದೈರೇಕೋಭಿಧೀಯತೆ ಅಂತ ಬ್ರಹ್ಮಾಂಡ ಪುರಾಣದ ಮಾತನಲ್ಲಿ ಉದ್ಧರಿಸ್ತಾರೆ. ಅದಕ್ಕೆ ಏನು ಅರ್ಥ ಅಂದರೆ, ನಾವೀಗ ಈ ಜಗತ್ತಿನಲ್ಲಿ ಗಂಡಸು ಮತ್ತು ಹೆಂಗಸು ಸೇರಿ ಸಂತಾನೋತ್ಪತ್ತಿ ಮಾಡುವಾಗ ಅದು ಯಾರ್ದ ಪಾತ್ರ ಎಷ್ಟು ಅಂತ ಅಲ್ಲೊಂದು ಬಾರಿ ಆಲೋಚನೆ ಮಾಡಬೇಕು. ಈಗ ಈ ಪುರುಷನಾದವನು ತನ್ನ ತೇಜಸ್ಸನ್ನ ಸ್ತ್ರೀಯಲ್ಲಿ ಇಡ್ತಾರೆ. ಇಟ್ಟು ಕೂಡಲೇ ಅದು ಮಗುವಾಗೋದಿಲ್ಲ, ಒಂದು ಸಂತಾನ ಆಗಿ ಹೊರಗೆ ಬರೋದಿಲ್ಲ. ನಮಗಿದು ಗೊತ್ತಿದೆ. ಆ ಸ್ತ್ರೀ ತನ್ನ ಗರ್ಭದಲ್ಲೇ ಅವನ್ನ 9 ತಿಂಗಳು ಹೆರಬೇಕು, ಇಟ್ಕೋಬೇಕು, ಹೊರಬೇಕು, ಆಮೇಲೆ ಅವಳು ಹೆರಬೇಕು. ಆದ್ದರಿಂದ ಸೂತಿ ವ್ಯವಧಾನೇನ ಸೂತಿಸ್ತ್ವಂ, ವ್ಯವಧಾನ ಅಂದರೆ ವಿಳಂಬ ಅಥವಾ ಮಧ್ಯೆ ಮತ್ತೊಂದು ಮೀಡಿಯಾ, ಇಷ್ಟ ಹೀಗಿದ್ದು ಆ ಮೂಲಕ ಸಂತಾನೋತ್ಪತ್ತಿಗೆ ಕಾರಣನಾದವನನ್ನ ಪುರುಷ ಅಂತ ಕರೀತಾರೆ. ವ್ಯವಧಾನೇನ ಸೂತಿಸ್ತ್ವಂ ಪುಂಸ್ತ್ವಂ. ಆದ್ರೆ ಸೂತಿ ಅವ್ಯವಧಾನೇನ, ಈ ಸ್ತ್ರೀ ತಾನು ಅದನ್ನು ಡೆಲಿವರಿ ಮಾಡಬೇಕಾದ್ರೆ, ಹೆರಬೇಕಾದ್ರೆ ಮತ್ಯಾವುದೇ ವ್ಯವಧಾನ ಇಲ್ಲ. ಅವಳ ಗರ್ಭಕ್ಕೆ ಅದು ಬಂದ ಮೇಲೆ ಮುಂದೆ ವ್ಯವಧಾನ ಇಲ್ಲ. ಅವಳ ಗರ್ಭಕ್ಕೆ ಬರಬೇಕಾದದ್ದು ಪುರುಷನಿಂದ, ಅದು ವಿಷಯ ಬೇರೆ. ಆದ್ರೆ ಬಂದ ಮೇಲೆ ಅಲ್ಲೇನೂ ವ್ಯವಧಾನ ಇಲ್ಲ ಅಂತ ಅನ್ನೋದನ್ನು ಗಮನಿಸ್ಬೇಕು. ವ್ಯವಧಾನ ಅಂದ್ರೆ ಅಡೆತಡೆ ಅಂತ ಒಂದು ಅರ್ಥನೂ ಆಗ್ಬಹುದು, ಇಲ್ಲಾದ್ರೆ ಅಡೆತಡೆ ಅಂತ ಅರ್ಥ ಅಲ್ಲ. ವ್ಯವಧಾನ ಅಂದ್ರೆ ಮಧ್ಯೆ ಇನ್ನೊಂದು ಪಾತ್ರ ಅಂತ. ಯಾವುದೇ ಮಧ್ಯೆ ಇನ್ನೊಂದು ಪಾತ್ರವಿಲ್ಲದೆ ಅವಳೇ ನೇರವಾಗಿ ಮಗುವನ್ನು ಹೆರ್ತಾಳೆ. ಆದ್ರೆ ಅವಳಿಗೆ ಬರಬೇಕಾದ್ರೆ ಪುರುಷನಿಗೆ ಬರಬೇಕು ಅನ್ನೋ ವಿಷಯ ಬೇರೆ. ಬಂದಾದ್ಮೇಲೆ ಮತ್ತೆ ಇನ್ನೊಂದ್ರದ್ದು ಅಗತ್ಯ ಇರೋದಿಲ್ಲ ಅವಳಿಗೆ, ಇನ್ನೊಂದು ಉಪಕರಣದ ಅಗತ್ಯ ಅಲ್ಲಿರೋದಿಲ್ಲ. ಅವಳು ನೇರವಾಗಿ ಜನನಕ್ಕೆ ಕಾರಣ ಆಗ್ತಾಳೆ. ಆದ್ರಿಂದ ಅವ್ಯವಧಾನೇನ ಸೂಚಿತ್ವ ಅನ್ನೋದೇನಿದೆಯಲ್ಲ, ಇದು ಸ್ತ್ರೀತ್ವ. ವ್ಯವಧಾನೇನ ಸೂಚಿತ್ವ ಅಂತ ಪುಂಸ್ತ್ವ. ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಭಗವಂತನಲ್ಲಿ ವ್ಯವಧಾನೇನ ಸೂಚಿಸ್ತವೂ ಇದೆ, ಅವ್ಯವಧಾನೇನ ಸೂಚಿಸ್ತವೂ ಇದೆ. ಅವನು ಈ ಜಗತ್ತಿನಲ್ಲಿ ಎಲ್ಲ ಗಂಡಸರಲ್ಲೂ ಇದ್ದಾನೆ. ಅವರೊಳಗಿದ್ದು ಅವನು ತೇಜಸ್ಸನ್ನ ಅವನೇ ಆಧಾನ ಮಾಡಿಸ್ತಾನೆ, ಗರ್ಭಾಧಾನ ಮಾಡಿಸ್ತಾನೆ. ಆದ್ರಿಂದ ಅವನಲ್ಲಿ ವ್ಯವಧಾನೇನ ಸೂಚಿಸ್ತೋ ಬಂತು. ಸ್ತ್ರೀಯರಲ್ಲೂ ಅವನೇ ಇದ್ದು ಆ ತೇಜಸ್ಸನ್ನ ಸ್ವೀಕಾರ ಮಾಡುವಂತೆ ಮಾಡಿಸ್ತಾನೆ. ಸರಿ, ಆದ್ರಿಂದ ಅವ್ಯವಧಾನೇನ ಸೂಚಿತ್ವವೂ ಅವನಿಗೆ ಬಂತು. ಇದು ಬರೇ ಒಂದು ಜೀವಂತ ಶಿಶುವಿನ ಉತ್ಪತ್ತಿಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ. ಈ ಪ್ರಕೃತಿಯಿಂದ ಮೂಲತಃ ಆ ಪ್ರಕೃತಿ ಆದದ್ದು, ನಿಶ್ಚಲವಾದ ಪ್ರಕೃತಿ
ಗುಣಗಳನ್ನ ಸಮಾನವಾಗಿ ಇಟ್ಕೊಂಡಂಥ ಪ್ರಕೃತಿ ಗುಣಗಳ ಸಾಮ್ಯವನ್ನು ಬಿಟ್ಟುಕೊಟ್ಟು ಮುಂದೆ ಅದು ಸೃಷ್ಟಿಗೆ ಉನ್ಮುಖ ಆಗ್ತದಲ್ಲ, ಅಲ್ಲಿನೂ ಕೂಡ ಹೀಗೇನೆ ಅಂತ ಅರ್ಥ. ಅಲ್ಲಿ ಅವಿಕಾರೋಪಿ ಪರಮಃ ಹಿಂದಿನ ಶ್ಲೋಕದಲ್ಲಿ ಭಗವಂತ ಅವಿಕಾರ ಅಂತ ಬಂತು, ಆದರೆ ಪ್ರಕೃತಿ ವಿಕಾರಿಣಿ ಅಂತ ಬಂತು. ಜಡವಾದ ಪ್ರಕೃತಿಯನ್ನು ವಿಕಾರಿಣಿ ಅಂತ ಹೇಳಬಹುದು. ಪರಮ ಇಲ್ಲ, ಅದಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ವಿಕಾರಿ ಅಂತ ಹೇಳಬಹುದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ, ಅವಳು ಅಭಿಮಾನಿನಿ ಆದ್ರಿಂದ ಅದಕ್ಕೆ ಅವಳು ಕೂಡ ವಿಕಾರಿನೇ. ಒಂದಲ್ಲ ಒಂದು ರೀತಿಯಾದ ವಿಕಾರ ಅವಳಿಗೂ ಇದೆ. ಜಡವಾದ ಪ್ರಕೃತಿಗಂತೂ ವಿಕಾರ ಇದ್ದೇ ಇದೆ. ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿಗೂ ಕೂಡ ಅವಳು ಅಭಿಮಾನಿಯಾದ ಪ್ರಯುಕ್ತ ವಿಕಾರ ಇದೆ. ಆದರೆ ಭಗವಂತನಿಗೆ ಮಾತ್ರ ಆ ಥರದ ಯಾವ ವಿಕಾರವೂ ಇಲ್ಲ. ಆದ್ರಿಂದ ಅವಿಕಾರನಾದ ಈ ಭಗವಂತ ವಿಕಾರಿಣಿಯಾದ ಜಡ ಪ್ರಕೃತಿಯನ್ನ ಮತ್ತು ಚೇತನ ಪ್ರಕೃತಿಯನ್ನ ಪ್ರವೇಶಿಸಿ ಸೃಷ್ಟಿಗೆ ಕಾರಣನಾಗ್ತಾನೆ ಅಂತ ಅದನ್ನು ತಿಳ್ಕೊಳ್ಬಹುದು. ಅಂತೂ ಹೀಗೆ ಉಭಯಾತ್ಮಕ ಸೂತಿತ್ವ, ವ್ಯವಧಾನೆಯ ಸೂತಿತ್ವ ಅವ್ಯವಧಾನ ಸೂತಿತ್ವ ಎರಡೂ ಕೂಡ ಅವನಿಗಿದೆ. ಆದ್ರಿಂದ ಅವನು ಪರಮಪುರುಷನಾದ ವಾಸುದೇವ, ಅವನು ಪ್ರಕೃತಿ ಪುರುಷ ಅಂತ ಒಬ್ಬನೇ ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಸರಿಯಾ? ವಾಸುದೇವ ಅಂದ್ರೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವವನು ಅಂತ ಅರ್ಥ. ಗಂಡು ಹೆಣ್ಣು ಕಾರ್ಯ ಕಾರಣ ಎಲ್ಲ ಕಡೆ ಇದ್ದಾನೆ ಅಂತ ಅದಕ್ಕೆ ಅರ್ಥ. ಇತ್ಯಾದಿ ಸ್ತ್ರೀಲಿಂಗ ಶಬ್ದ ಮಾತ್ರ ಪ್ರವೃತ್ತಿ ನಿಮಿತ್ತ. ಸ್ತ್ರೀಲಿಂಗ ಶಬ್ದ ಮಾತ್ರ ಅಂದ್ರೆ ಎಲ್ಲಾ ಸ್ತ್ರೀಲಿಂಗ ಶಬ್ದಗಳು, ಅವುಗಳಿಗೆ ಪ್ರವೃತ್ತಿ ನಿಮಿತ್ತ ಭೂತವಾದ ಯಾವುದು? ಅವ್ಯವಧಾನೇನ ಪ್ರಸವ. ಅದೇ ಒಂದು ಪ್ರವೃತ್ತಿ ನಿಮಿತ್ತ. ಆ ಪ್ರವೃತ್ತಿ ಪ್ರಸವ ಹೇತುತ್ವನೇ ಸ್ತ್ರೀತ್ವ. ಆ ಸ್ತ್ರೀತ್ವವನ್ನ ತಿಳಿಸುವ ಶ್ರುತಿಗಳು ಮತ್ತು ಸ್ಮೃತಿಗಳು, ಇವೆಲ್ಲ ಶಬ್ದಗಳೇ ನಮಗೆ ಆಧಾರ. ಆದ್ರಿಂದ ಹರಿಯಲ್ಲಿ ನಿಮಿತ್ತ ಭಾವ ಅವಗಮಾತ್. ಹರಿಯಲ್ಲಿ ಎಲ್ಲಗಳು ನಿಮಿತ್ತಗಳು ಇವೆ, ನಿಮಿತ್ತ ಅಭಾವ ಅಲ್ಲ. ಓದುವಾಗ ನಿಮಿತ್ತ ಅಭಾವ ಅಂತ ಓದುವ ಸಾಧ್ಯತೆ ಇದೆ ಅಂತ ಕೇಳಿದೆ. ಹರಿಯಲ್ಲಿ ಎಲ್ಲ ನಿಮಿತ್ತಗಳು ಇರೋದ್ರಿಂದ ವ್ಯವಧಾನೆಯ ಸೂಚಿತ್ವ ಅವ್ಯವಧಾನೆಯ ಸೂಚಿತ್ವ ಮೊದಲಾದ ಎಲ್ಲಾ ನಿಮಿತ್ತಗಳು ಅವನಲ್ಲಿರೋದ್ರಿಂದ, ಈ ಪ್ರಮಾಣಗಳಿರೋದ್ರಿಂದ ಅವನನ್ನ ಪ್ರಕೃತಿ ಪುರುಷ ಅಂತ ಎರಡು ಶಬ್ದಗಳಿಂದ ಹೇಳ್ತೇವೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.